ನಿಮ್ಮ ಮನೇಲಿ ಬರೆದಿಲ್ಲ. ಸಿದ್ದರಾಮಯ್ಯನವ್ರನ್ನ ಸಿ ಎಮ್ ಕೆಳಗಡೆ ಇಳಿಸುವಂಥದ್ದು ನಿಮ್ಮ ಮನೆಯಲ್ಲಿ ಬರೆದಿಲ್ಲ. ಅದು ನೋಡೋಣ ಅದೇನಾಗುತ್ತೆ ಅನ್ನುವಂಥದ್ದು ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ. ನೀವು ಯಾವ ಲೆವೆಲ್ಗೆ ಹೋಗ್ತೀರಿ, ಯಾವ ಹಂತಕ್ಕೆ ಹೋಗ್ತೀರಿ ಅನ್ನುವಂಥದ್ದಕ್ಕೆ ನಾವು ವಿ ಆರ್ ಪ್ರಿಪೇರ್ಡ್ ಟು ಗೋ ಟು ಎನಿ ಎಕ್ಸ್ಟೆಂಟ್. ಯು ಡೂ ಇಟ್. ನೀವು ಎಲ್ಲವನ್ನು ಮಿಸ್ಯೂಪಯೋಗಿಸ್ಕೊತಾ ಇದ್ದೀರಿ. ಈ ಐ ಟಿನ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಿ, ಇ ಡಿನ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಿ, ಎನ್ ಐ ಎನೇ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಿ. ಜುಡಿಷಿಯಲ್ ವ್ಯವಸ್ಥೆಯನ್ನು ನೀವು ಮಿಸ್ಯೂಸ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗಿರುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಜನಗಳು ನೋಡ್ತಾ ಇದ್ದಾರೆ, ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ನಾವು ಕೋರ್ಟ್ ವಿಚಾರದಲ್ಲಿ ಮಾತಾಡುವಂಥದ್ದಕ್ಕೆ ನಮಗೆ ಅವಕಾಶ ಇಲ್ಲ. ಬಟ್ ವ್ಯವಸ್ಥೆ ಏನಾಗ್ತಾಯಿದೆ, ಯಾವ ರೀತಿ ತಗೊಂಡು ಹೋಗ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು 3 ಜನ ಕಂಪ್ಲೇಂಟ್ ಕೊಟ್ಟರಲ್ಲ, ಅವ್ರ ಹಿನ್ನೆಲೆ ಏನು ದಯಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸನೂ. ಒಬ್ಬನ ವಿರುದ್ಧ 40 ಕೇಸ್ಗಳಿವೆ, ಕ್ರಿಮಿನಲ್ ಕೇಸ್ಗಳು, FIRಗಳಿದ್ದಾವೆ. ಬ್ಲ್ಯಾಕ್ ಮೇಲು, ಎಕ್ಸ್ಟಾರ್ಷನ್ನು, ಥ್ರೆಟ್ನಿಂಗು, ಒಂದು ಮರ್ಡರ್ ಕೇಸು ಇಲ್ಲಿ ಮೈಸೂರನೊಬ್ಬ. ಇನ್ನೊಬ್ಬನ ವಿರುದ್ಧ ಕ್ರಿಮಿನಲ್ ಕೇಸಸ್ಗಳು ಸಾಕಷ್ಟಿದ್ದಾವೆ. ಆಫೀಸರ್ಸ್ಗಳಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಸೂಲಿ ಮಾಡುವಂಥ ಆಡಿಯೋಗಳಿದ್ದಾವೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಚೀಮಾರಿ ಹಾಕ್ಸ್ಕೊಂಡು 25 ಲಕ್ಷ ರೂಪಾಯಿ ಫೈನ್ ಹಾಕ್ಸ್ಕೊಂಡಿರುವಂಥ ವ್ಯಕ್ತಿ. ಇವರೆಲ್ಲ ಕಂಪ್ಲೇಂಟ್ ಕೊಟ್ಟರೆ ವಿತಿನ್ 6 ಅವರ್ಸು ನೀವು ನೋಟಿಸ್ ಕೊಡ್ತೀರಿ ಗವರ್ನರ್ ಅವರೇ. 7 ದಿವಸದೊಳಗಡೆ ಪ್ರಾಸಿಕ್ಯೂಷನ್ಗೆ ಯಾವುದೇ ತನಿಖೆಯೇ ಆಧಾರನೇ ಇಲ್ಲದೆ ಇರುವಂಥದ್ದಕ್ಕೆ ನೀವು ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ 17A ಅಡಿನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತೀರಿ. 17A ಅಂದರೆ ಏನು? 17A ಅನ್ನುವಂಥದ್ದು ದುರಂತದ ಸಂಗತಿ. ದಯಮಾಡಿ ನೀವೇ ವಿವರಣೆ ಕೊಟ್ಬಿಡಿ. 17A ಈಸ್ ಆಲ್ವೇಸ್ ಅಗೇನ್ಸ್ಟ್ ವಿರೋಧ ಪಕ್ಷದ ನಾಯಕರಿಗೆ. 17A ಈಸ್ ಆಲ್ವೇಸ್ ಇನ್ ಫೇವರ್ ಆಫ್ BJP ಆ್ಯಂಡ್ JDS ಅನ್ನುವಂಥದ್ದು ಡಿಕ್ಲೇರ್ ಮಾಡಿಬಿಟ್ರೆ ನಾವು ಅವಾಗ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಜನಗಳಿಗೆ ಹೇಳಕ್ಕೆ ಸರೋಗ್ತದೆ. 17A ಅಂದರೆ ನೋಡಪ್ಪ ಹಿಂಗೆ, ಅದು BJP ವಿರುದ್ಧ ಇರುವಂಥ ವಸ್ತು ಅಲ್ಲ, ಕಾಂಗ್ರೆಸ್ಸು ಮತ್ತು ಇತರ ಪಕ್ಷಗಳ ವಿರುದ್ಧ ಇರುವಂಥ ವಸ್ತು. ನೀವು ABCD ಅರ್ಥ ಮಾಡ್ಕೊಬೇಕಾದ್ರೂ ಹಿಂಗೆ ಅರ್ಥ ಮಾಡ್ಕೊಬೇಕು ಅನ್ನುವಂಥದ್ದು ನಾವು ಸವಿಸ್ತಾರವಾಗಿ ನಮ್ಮ ಜನಗಳಿಗೆ, ಜನಸಾಮಾನ್ಯರಿಗೆ ಹೇಳುವಂಥ ಕೆಲಸವನ್ನು ಮಾಡ್ತೀವಿ. 17A ವಿತೌಟ್ ಎನ್ಕ್ವೈರಿ ರಿಪೋರ್ಟ್, ವಿತೌಟ್ ಪ್ರಿಲಿಮಿನರಿ ಎನ್ಕ್ವೈರಿ ರಿಪೋರ್ಟ್, ಹೌ ದಿಸ್ ಜೆಂಟಲ್ಮನ್ ಕ್ಯಾನ್ ಗಿವ್ prosecution under this 17A? We don't really understand. There's no preliminary enquiry report at all. ನೆಕ್ಸ್ಟು ನಿಮ್ಮದು ಉದ್ದೇಶ ಏನು ಅನ್ನುವಂಥದ್ದು ನಮಗೆಲ್ಲ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ. ಅದು ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಒಬ್ಬ ನಾಮಿನೇಟೆಡ್ ಗವರ್ನರ್ ಒಂದು ಎಲೆಕ್ಟೆಡ್ ಗವರ್ನಮೆಂಟನ್ನೇ ಶೇಕ್ ಮಾಡಿ ತಗ್ಸೋವಂಥ ಕೆಲಸವನ್ನು ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆಯಲ್ಲ, ಇದು ರಾಜ್ಯದ ದುರಂತದ ಸಂಗತಿ. ಆಮೇಲೆ ನಮ್ಮ ರಾಜ್ಯಪಾಲರು ದಯಮಾಡಿ ನೀವು ಪ್ರತಿಯೊಂದಕ್ಕೂ ಪತ್ರವನ್ನು ಬರೆದು ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕಚೇರಿಯಿಂದ ಇನ್ಫಾರ್ಮೇಷನ್ಸ್ನ ಬರೆದಿರುವಂಥ ಪತ್ರ, ಪ್ರಾಸಿಕ್ಯೂಷನ್ ಕೊಡುವಂಥ ಪತ್ರ, ಇನ್ನೆಲ್ಲೋ ಬರೆದಿರುವಂಥ ಪತ್ರ, ಲೋಕಾಯುಕ್ತದವ್ರು ಕೊಟ್ಟಿರುವಂಥ ಪತ್ರ, ಅವೆಲ್ಲ ಎಲ್ಲಿಂದ ಲೀಕ್ ಆಗ್ತಾಯಿದೆ ಅನ್ನುವಂಥ ನೀವೇ ಲೀಕ್ ಮಾಡಿಬಿಟ್ಟು ನಮ್ಗೆ ಹೇಳ್ತಾ ಇದ್ದೀರಿ. ರಾಜ್ಯ ಸರ್ಕಾರಕ್ಕೆ ನೀವೇ ಲೀಕ್ ಮಾಡಿಬಿಡೋದು. ರಾಜ್ಯ ಸರ್ಕಾರ ಲೀಕ್ ಯಾಕೆ ಮಾಡ್ತಾಯಿದೆ ಅಂತ ನಮ್ಗೆ ಹೇಳುವಂಥದ್ದು. ಕಳ್ತನ ಮಾಡ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಕಳ್ಳ ಅಂತ ಬಡ್ಕೊಳ್ಳೋದು, ಅವನೇ ಕಳ್ಳೇ ಬರ್ಕೊಳ್ಳೋದು, ಕಳ್ಳ ಆ ಥರ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಸುಳ್ಳಿನ ಸರ್ದಾರಗಳು ನೀವೆಲ್ಲ. ಇಂಥ ಒಂದು ವ್ಯವಸ್ಥೆ ಇದೆ, ಇದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ. ಯಾರೂ ಧೃತಿಗೆಡೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಯಾವ ಕಾರಣಕ್ಕೂ ಅವರು ಧೃತಿಗೆಡಲ್ಲ. ಅವರು ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥ ವ್ಯಕ್ತಿ ಅಲ್ಲ. ಬಟ್ ಯಾವ ಕಾರಣಕ್ಕೂ 100ಕ್ಕೆ 100ರಷ್ಟು ನಾವು ಸ್ಪಷ್ಟಪಡಿಸ್ತೀವಿ. ನೀವು ಯಾವ ಹಂತಕ್ಕೆ ಹೋದರೂ ನಾನು ಫೇಸ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಸಿದ್ದರಾಮಯ್ಯ ಸಾಹೇಬರು ಈಸ್ ಗೋಯಿಂಗ್ ಟು ಕಂಟಿನ್ಯೂ ಟು ಬಿ ಚೀಫ್ ಮಿನಿಸ್ಟರ್ ಆಫ್ ದ ಕರ್ನಾಟಕ ಸ್ಟೇಟ್. ಈ ವಿಲ್ ಕಂಟಿನ್ಯೂ. ದೇರ್ ವಿಲ್ ನಾಟ್ ಬಿ ಎನಿ ಪ್ರಾಬ್ಲಮ್, ದೇರ್ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್. ವಿ ವಿಲ್ ಫೇಸ್ ಟು ಎನಿ ಎಕ್ಸ್ಟೆಂಟ್, ಟು ಎನಿ ಅಮೌಂಟ್ ಲೀಗಲಿ ವಿ ಆರ್ ಗೋಯಿಂಗ್ ಟು ಫೇಸ್ ಲೀಗಲಿ. ಯಾರನ್ನು ಥ್ರೆಟ್ನು ಮಾಡುವಂಥದ್ದು ಮತ್ತೊಂದು ಇನ್ನೊಂದು ಮಾಡಬೇಕು ಅನ್ನೋಂಗಿದ್ರೆ BJP ಹತ್ರ ಯಾವತ್ತೂ ಏನೋ ಮಾಡ್ಬೋದಾಗಿತ್ತು. ನಾವು ಕೊಟ್ಟಂಥ ಕಂಪ್ಲೇಂಟೇನೇ ರಿಜಿಸ್ಟರ್ ಮಾಡುವಂಥ ಕೆಲಸ ಮಾಡಲಿಲ್ಲ ಪೊಲೀಸ್ನವರು. ಅಂದರೆ ನಾವೆಲ್ಲೂ ಯಾರನ್ನೂ ಥ್ರೆಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೆ. ಸತ್ಯವನ್ನು ನಂಬ್ಕೊಂಡಿರುವಂಥದ್ದು, ಸತ್ಯಕ್ಕೋಸ್ಕರ ನಾವು ಕಾಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. BJP ಯಡಿಯೂರಪ್ಪನವ್ರ ವಿರುದ್ಧ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ಕೂಡಲೇ ರಾಜೀನಾಮೆ ಕೊಟ್ಟರ. ಗವರ್ನರ್ ಕೊಟ್ಟಿರುವಂಥ ಅನುಮತಿಯನ್ನು 17 ಅವ್ರು ಏನು ದೂರು ಕೊಟ್ಟಿದ್ರೆ ತನಿಖೆ ಮಾಡಿ ಅಂತ.
ಆ ದೂರು ಸತ್ಯಾಸತ್ಯತೆಯನ್ನು ನಮಗೆ ತಿಳಿಸಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. 17A ಇದು ಆದಮೇಲೆ ಮತ್ತೆ 218 ಬರುತ್ತೆ. ಸೆಕ್ಷನ್ 218 ಅಡಿನಲ್ಲಿ ಪ್ರಾಸಿಕ್ಯೂಷನ್ ಕೊಡುವಂಥದ್ದಕ್ಕೆ ಮತ್ತೊಂದು ಸರಿ ಕೇಳಬೇಕು. ಅವರು FIR ದಾಖಲು ಮಾಡುವಂಥದ್ದಕ್ಕೆ ನಮಗೆ ಅವಕಾಶ ಕೊಡಿ, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಸಲ್ಲಿ ಇವ್ರದ್ದು ಪಾತ್ರ ಇದೆ ಅಂತ ಪ್ರೂವ್ ಆಗಬೇಕು. ತನಿಖೆ BJP ಅವನಿಗೆ ಬಾಯಿಗೆ ಬಂದಂಗೆಲ್ಲ ಬಾಯಿ ಬಡ್ಕತ್ತವೆ. ಇಡೀ ದೇಶದಲ್ಲಿ BJP ಹಿಟ್ಲರ್ ಸಂಸ್ಕೃತಿಯನ್ನು ಆಚರಿಸಬೇಕು, ಯಾವ ರಾಜ್ಯದಲ್ಲೂ ಬೇರೆ ಯಾವ ಪಕ್ಷದವರು ಇರಬಾರ್ದು ಅಂತ ಅನ್ನುವಂಥದ್ದು ಏಕೈಕ ಉದ್ದೇಶ. ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡ್ತಾವ್ರೆ, ಡೆಲ್ಲಿನಲ್ಲಿ ಏನು ಮಾಡ್ತಾವ್ರೆ, ಏನು ಮಾಡಿದ್ರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರು ಕೇಳಿದ ತಕ್ಷಣ ರಾಜೀನಾಮೆ ಕೊಟ್ಬಿಡ್ಬೇಕಾ? ಎಲೆಕ್ಟೆಡ್ ಗೌರ್ಮೆಂಟ್ 136 ಜನ ಜನಸಾಮಾನ್ಯರು ಗೆಲ್ಲಿಸಿರುವಂಥದ್ದು, 40% ಕಮಿಷನ್ ತಗೊಂಡು ಇವರು ಇಡೀ ರಾಜ್ಯವನ್ನು ಲೂಟಿ ಮಾಡಿದವ್ರನ್ನ ಹೊರಗಡೆ ಕಳಿಸಿದಂಥ ಜನರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ ಮಾಡೋಕ್ಕೆ. ಸರ್ಕಾರ ಮಾಡ್ತೀವಿ, ಕೂಡಲೇ ರಾಜೀನಾಮೆ ಯಾಕೆ ಕೊಡಬೇಕು? ಏನು ಮಾಡಿದ್ದಾರೆ ತಪ್ಪು? ಏನು ಕೋರ್ಟ್ ಏನಾದರೂ ತಪ್ಪಿತಸ್ಥರು ಅಂತ ನಿರ್ಣಯ ಆಗಿದೆಯಾ? ಇಲ್ಲಲ್ಲ. ಎಸ್ ಸರ್, ಇನ್ನೇನಾದರೂ ಇದ್ದರೆ. ಆಮೇಲೆ ಇನ್ನೊಂದು ವಿಚಾರ, ಈ ಮಹಿಷಾಸುರ ದಸರಾ ವಿಚಾರದಲ್ಲಿ ಪಾಪ ಮಾಜಿ MP ಅದೇನೋ ಜುಟ್ಟು ಎಲ್ಲ ಬಿಟ್ಕೊಂಡು ಎಲ್ಲ ಏರ್ಪಿನ್ ಹಾಕ್ಕೊಂಡು ನಾನು ನೋಡಿದೆ ಮೊನ್ನೆ ದಿವಸ. ನೋಡೇ ಬಿಡೋಣ ಮಹಿಷಾಸುರ ಮಾಡಿ ಅದು ಹೆಂಗೆ ಮಾಡ್ತಾರೆ ನೋಡ್ತೀವಿ ಅಂದ್ಬಿಟ್ಟು ತೊಡೆ ತಟ್ಟುವಂಥ ಕೆಲಸವನ್ನು ಮಾಡ್ತಾವ್ರೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕ್ಲಾರಿಫಿಕೇಷನ್ ಕೊಡ್ತೀವಿ. ಯಾವ ಹಬ್ಬವನ್ನು ಯಾವ ಒಂದು ಜನಾಂಗ ಯಾರು ಏನು ಮಾಡಬೇಕು, ಯಾವ ಥರ ಆಚರಣೆ ಮಾಡಬೇಕು, ಯಾರನ್ನ ಪೂಜೆ ಮಾಡಬೇಕು, ಯಾವುದನ್ನ ಪೂಜಿಸಬಾರ್ದು ಅನ್ನುವಂಥದ್ದಕ್ಕೆ ನಾವು ಅಡ್ಡಿ ಬರಲ್ಲ. ದಸರಾವನ್ನು ಮಾಡಬೇಕು, ಮಹಿಷಾಸುರನ ನಾವು ಪೂಜೆ ಮಾಡ್ತೀವಿ ಅನ್ನುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಪೂಜೆ ಮಾಡಲಿ, ಅದರಲ್ಲೇನು ತಪ್ಪೇನಿಲ್ಲ. ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೋತೀವಿ, ದಯಮಾಡಿ ಯಾವ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಬೇಡಿ. ಹಳೆ MP ಎದುರಿಸ್ತಾ ಅಂದ ತಕ್ಷಣ ಅದಕ್ಕೆ ಎದುರ್ಕೊಂಡು ಹೋಗುವಂಥ ಕೆಲಸವನ್ನು ಯಾವ ಕಾರಣಕ್ಕೂ ಮಾಡಬಾರ್ದು. ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ಚಾಮುಂಡೇಶ್ವರಿ ತಾಯಿಗೆ ಧಕ್ಕೆ ಹೆಂಗೆ ಬರ್ತದೆ? ಧಕ್ಕೆ ಯಾಕೆ ಬರ್ತದೆ? ಸ್ಟ್ಯಾಚ್ಯೂ ಮತ್ತು ಮುಂದ್ಗಡೆನೇ ಯಾಕೆ ಇಟ್ಟಿದ್ದೀರಿ? ಚಾಮುಂಡೇಶ್ವರಿ ತಾಯಿನ ಪೂಜೆ ಮಾಡೋದಕ್ಕಿಂತ ಮುಂಚೆ, ದರ್ಶನ ಮಾಡೋದಕ್ಕಿಂತ ಮುಂಚೆ ಮಹಿಷಾಸುರನ ದರ್ಶನ ಮಾಡ್ಕೊಂತಾನೆ ಒಳಗಡೆ ಹೋಗ್ತೀರಿ ನೀವು. ನಿಮ್ಮ ಸರ್ಕಾರಗಳಿದ್ವಲ್ಲ, ಸ್ಟ್ಯಾಚ್ಯೂನೇ ತೆಗೆಸ್ಬಿಡ್ಬೇಕಾಗಿತ್ತು. ಆ ಥರ ಏನಾದ್ರು ಇದ್ದರೆ ಹಿಸ್ಟ್ರಿ ಓದ್ಕೊಳ್ಳಿ. ಮಹಿಷ ಏನು ಮಾಡಿದ್ರು ಎತ್ತ ಅನ್ನುವಂಥದ್ದು ಹಿಸ್ಟ್ರಿ ಓದ್ಕೊಂಡು ಆಮೇಲೆ BJP ಅವ್ರು ಮಾತಾಡೋಂಥ ಕೆಲಸವನ್ನು ಮಾಡಬೇಕು. ಇದನ್ನು ಕಂದಕ ಸೃಷ್ಟಿ ಮಾಡೋದು, ಜನಗಳನ್ನ ಎತ್ತಿಕ್ಕುವಂಥ ಕೆಲಸವನ್ನು ಮಾಡೋದು, ಇನ್ನೇನೋ ಚಾಲೆಂಜ್ ಮಾಡೋದು, ತೊಡೆ ತಟ್ಟೋದು, ಇವೆಲ್ಲ ಏನು ನಡೆಯಲ್ಲ. ಪ್ರತಾಪ್ ಸಿಂಹ ಲಾಸ್ಟ್ ಟೈಮ್ MP ಆಗಿದ್ರಿ, MP ಅನ್ನುವಂಥ ಒಂದೇ ವಿಚಾರಕ್ಕೋಸ್ಕರ ಸುಮ್ಮನಿದ್ರು. ಆ ಥರ ಏನೊಂದು ಚಾಲೆಂಜ್ ಮಾಡೋಂಗಿದ್ರೆ ಮಾಡಿ. ಅದು ಹೆಂಗೆ ನೀವು ತಡಿತೀರೋ ನೋಡುವಂಥದ್ದು ಕೆಲಸವನ್ನು ನಾವು ನೋಡ್ತೀವಿ. ಹಾಂ, ಚಾಮುಂಡೇಶ್ವರಿ ದೇವತೆ ಇಲ್ಲ ಅಂತ, ಚಾಮುಂಡೇಶ್ವರಿಯೇ ಇಲ್ಲ, ಚಾಮುಂಡೇಶ್ವರಿ ಅನ್ನೋ ದೇವತೆನೇ ಅಲ್ಲ ಅಂತ ಯಾರು ಹೇಳಿದರು? ಇಲ್ಲಿ ಯಾರೂ ಹೇಳಿಲ್ಲ ಆ ಥರ. ಅವೆಲ್ಲ ಸುಮ್ಮನೆ ಸುಳ್ಳು ಮಾಹಿತಿಗಳು. ಇಲ್ಲ ಆ ಥರ ಏನಿಲ್ಲ. ಮಹಿಷವನ್ನು ಪೂಜೆ ಮಾಡುವಂಥದ್ದಕ್ಕೆ 100ಕ್ಕೂ 100ರಷ್ಟು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಬೆಂಬಲಿಸುತ್ತೆ. ಯಾರು? ಹೂ ಈಸ್ ಪ್ರತಾಪ್ ಸಿಂಹ? ಹೂ ಈಸ್ ಹಿ ಟು ಕ್ವಶನ್? ನಮ್ಮ ಆಚರಣೆ ಇನ್ನೊಬ್ಬರ ಆಚರಣೆ ಬೆಟ್ಟದ ಮೇಲೆ ಹೋಗಿ ನಮಸ್ಕಾರ ಮಾಡ್ಕೊಂಬರುವಂಥದ್ದಕ್ಕೆ ಕ್ವಶನ್ ಮಾಡುವಂಥದ್ದಕ್ಕೆ ಹೂ ಈಸ್ ಪ್ರತಾಪ್ ಸಿಂಹ? ಅಲ್ಲಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮಹಿಷಾ ದಸರಾ ಅಲ್ಲ, ನೀವು ಯಾವ ದಸರಾ ಮಾಡುವಂಥದ್ದಕ್ಕೂ ಕಾಂಗ್ರೆಸ್ ಪಕ್ಷ ಎಲ್ಲರ ಪರವಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ. ಹೆಸರು ಹೇಳಿ ನಾನು. ಚಾಮುಂಡಿ ಬೆಟ್ಟದಲ್ಲಿರುವಂಥ ಮಹಿಷವನ್ನು ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಬರುವಂಥದ್ದು ತಪ್ಪೇನಿದೆ? ವಾಟ್ ಈಸ್ ರಾಂಗ್? ಮತ್ತೆ ಅವನು BJP ತಲೆ ಕೆಟ್ಟವನು ಏನೇನೋ ಮಾತಾಡ್ತಾನೆ, ಅದಕ್ಕೆಲ್ಲ ನಾವೇನು ತಲೆ ಕೆಡಿಸ್ಕೊಳಕ್ಕಾಗ್ತದೆ ಸರ್? BJPಯವರು ಕಿಡಿ ಒತ್ತಿಸ್ಬೇಕು ಎರಡು ಸಮುದಾಯದ ಮಧ್ಯೆ, ಅದು ಒಂದು ಇಂಪಾರ್ಟೆಂಟು ವಿಚಾರ. ಈಗ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ. ನಾವು ಪಾಪ ಹಾಲಿ MP ಯದುವೀರವ್ರು ಗೆದ್ದವ್ರೆ. ಆ MP ಅವ್ರಿಗೂ ನಾವು ಒಂದು ಮಾತು ಹೇಳ್ತೀವಿ, ದಯಮಾಡಿ MP ಅವರೇ, ನಿಮ್ಮ ಹಿಂದಿನ MP ಏನು ಮಾಡ್ತಾಯಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಿ ನೀವು. ಕೇಂದ್ರಕ್ಕೆ ಹೋಗೋದು, ಅದರ ಕೇಂದ್ರ ಮಂತ್ರಿಗೆ ಒಂದು ಪತ್ರ ಕೊಡೋದು, ಒಂದು ಫೋಟೋ ಹೊಡೆಸ್ಕೊಳ್ಳೋದು, ಅರ್ಧ ಪೇಜ್ ಬರ್ಸ್ಕೊಳ್ಳೋದು. ಅದು ಬಿಡಿ, ಕಾರ್ಯಕ್ರಮಗಳು ತಗೊಂಬನ್ನಿ.